ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024 ಜನವರಿಯಿಂದ ಮಾರ್ಚ್ವರೆಗಿನ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಇರ್ತಿದೆ, 2024ನೇ ಸಾಲಿನ ವಿಮೆನ್ ಪ್ರೀಮಿಯರ್ ಲೀಗ್ WPL ಇದರ ವಿಜೇತರು ಯಾರು? ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕಪ್ ಇದರ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ತಂಡ ಡೆಲ್ಲಿ ಕ್ಯಾಪಿಟಲ್ನ ಸೋಲಿಸಿ ಫೈನಲ್ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸಿ ಈ ಒಂದು ಪದಕವನ್ನು ಪಡ್ಕೊಳ್ತು. ಇದರ ಒಟ್ಟು ಮೊತ್ತ, ಈ ಒಂದು ಪ್ರಶಸ್ತಿಯ ಮೊತ್ತ 6 ಕೋಟಿ ರೂಪಾಯಿ. WPL ಇದರ ಮೊತ್ತ 6 ಕೋಟಿ ರೂಪಾಯಿ. ಇದರ ಒಂದು ಕ್ಯಾಪ್ಟನ್ ಆಗಿದ್ದವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇದರ ಕ್ಯಾಪ್ಟನ್ ಆಗಿದ್ದವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಕ್ಯಾಪ್ಟನ್ ಸ್ಮೃತಿ ಮಂದಾನ. ಸ್ಮೃತಿ ಮಂದಾನ ಇದರ ಕ್ಯಾಪ್ಟನ್ಶಿಪ್ ಅನ್ನು ವಹಿಸಿಕೊಂಡಿದ್ರು. ಇನ್ನು ಇದರ ಆರೆಂಜ್ ಕ್ಯಾಪ್ ದೊರೆತಿದ್ದು ಕನ್ನಡತಿ ಪ್ರಿಯಾಂಕಾ ಪಾಟೀಲ್ಗೆ ಆರೆಂಜ್ ಕ್ಯಾಪ್. ಇನ್ನು ಡೆಲ್ಲಿ ಕ್ಯಾಪಿಟಲ್ ಇದರ ಕ್ಯಾಪ್ಟನ್ಸ್ ಮೆಗ್ ಲೀನಿಂಗ್ ಅಂತೇಳಿ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಸೊ 2024 ಇದರ WPL ವಿಮೆನ್ ಪ್ರೀಮಿಯರ್ ಲೀಗ್ ಇದರ ವಿಜೇತರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮುಂಬೈ. ಮುಂಬೈ 8 ವರ್ಷದ ಬಳಿಕ ಈ ಒಂದು ಪದಕವನ್ನು ಪಡ್ಕೊಳ್ತು. ಎಂಟು ವರ್ಷದ ನಂತರ ಮುಂಬೈ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ಮುಂಬೈ ಈ ಒಂದು ಟ್ರೋಫಿಯನ್ನು ಫೈನಲ್ ಪಂದ್ಯದಲ್ಲಿ ವಿದರ್ಭದೊಂದಿಗೆ ಆಟವಾಡಿ ವಿದರ್ಭ ತಂಡದೊಂದಿಗೆ ಸೆಣಸಾಟ ಮಾಡಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ರಣಜಿ ಟ್ರೋಫಿ ಆ್ಯಕ್ಚುಲಿ ಶುರುವಾಗಿದ್ದು 1934-35ರಲ್ಲಿ BCCI ಇದನ್ನು ನಡೆಸುತ್ತೆ. 1934-35 ಶುರುವಾಯಿತು ರಣಜಿ ಟ್ರೋಫಿ. ಇದನ್ನು ನಡೆಸುವಂಥದ್ದು BCCI. 2023-24ನೇ ಸಾಲಿನ ಸಂತೋಷ್ ಟ್ರೋಫಿ, ಈ ಸಂತೋಷ್ ಟ್ರೋಫಿ ವಿಜೇತ ತಂಡ ಯಾವುದು? ಸಂತೋಷ್ ಟ್ರೋಫಿ ಇದೆಯಲ್ಲ, ಬೇಸಿಕಲಿ ಸಂತೋಷ್ ಟ್ರೋಫಿ ಇದೊಂದು ಫುಟ್ಬಾಲ್ ಟ್ರೋಫಿ ಆಗಿದೆ. ತುಂಬ ಸರಿ ಕೇಳಿದ್ದಾರೆ ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತೇಳಿ. ಫುಟ್ಬಾಲ್ ಅಂತ ಗೊತ್ತಿರಲಿ. ಈ ಒಂದು 2023-24ನೇ ಸಾಲಿನ ಸಂತೋಷ್ ಟ್ರೋಫಿ ವಿಜೇತ ತಂಡ ಯಾವುದು ಕೇಳಿದ್ರೆ ಸರ್ವಿಸಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ವಿಸಸ್ ತಂಡ ಈ ಒಂದು ಟೂರ್ನಮೆಂಟಲ್ಲಿ ಗೋವಾವನ್ನು ಸೋಲಿಸಿ ಫೈನಲ್ ಮ್ಯಾಚಲ್ಲಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. 2024ನೇ ಸಾಲಿನ ಪ್ರೋ ಕಬಡ್ಡಿ ಲೀಗ್ ಇದೆಯಲ್ಲ, ಪ್ರೋ ಕಬಡ್ಡಿ ಲೀಗ್ ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಪುನೇರಿ ಪಲ್ಟಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪುನೇರಿ ಪಲ್ಟಾನ್ ಇದೆಯಲ್ಲ, ಇದು ಹರಿಯಾಣ ಸ್ಟೀಲರ್ಸ್ ಅನ್ನು ಸೋಲಿಸಿ ಫೈನಲ್ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ಅನ್ನು ಸೋಲಿಸಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ಇದರ ಬೆಸ್ಟ್ ರೈಡರ್ ಆಗಿದ್ದವರು ಆಶು ಮಲ್ಲಿಕ್. ಕೇಳ್ತಾರೆ ಆಶು ಮಲ್ಲಿಕ್. 2024ನೇ ಸಾಲಿನ ಪ್ರೋ ಕಬಡ್ಡಿ ಲೀಗ್ನ ಬೆಸ್ಟ್ ರೈಡರ್ ಯಾರು ಅಂತ ಕೇಳಿದ್ರೆ ಆಶು ಮಲ್ಲಿಕ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ 700 ವಿಕೆಟ್ ಪಡೆದ ಖ್ಯಾತಿಗೆ ಪಾತ್ರವಾದ 3ನೇ ಕ್ರಿಕೆಟಿಗ ಯಾರು? ನೋಡಿ, ಇದು ಟೆಸ್ಟ್ ಕ್ರಿಕೆಟ್ ರಿಲೇಟೆಡ್. ಟೆಸ್ಟ್ ಕ್ರಿಕೆಟ್ನಲ್ಲಿ 700 ವಿಕೆಟ್ ಕಂಪ್ಲೀಟ್ ಮಾಡಿದವರು, 700 ವಿಕೆಟನ್ನು ಪಡ್ಕೊಂಡ ಸಾಧನೆ ಮಾಡಿದ 3ನೇ ಕ್ರಿಕೆಟಿಗ ಯಾರು ಅಂತೇಳಿ. ಸರಿಯಾದ ಉತ್ತರ ಜೇಮ್ಸ್ ಆ್ಯಂಡರ್ಸನ್. ಜೇಮ್ಸ್ ಆ್ಯಂಡರ್ಸನ್ ಇದಾರಲ್ಲ, ಜೇಮ್ಸ್ ಆ್ಯಂಡರ್ಸನ್ ಇವರು ಮುತ್ತಯ್ಯ ಮುರಳೀಧರನ್ ಮತ್ತು ಶೇನ್ ವಾರ್ನವರ ನಂತರ ಶ್ರೀಲಂಕಾದ ಮುರಳೀಧರನ್ ಹೈಯೆಸ್ಟ್ ಟೆಸ್ಟ್ ವಿಕೆಟನ್ನು ಪಡ್ಕೊಂಡಿರೋದು 800 ವಿಕೆಟ್. ಇದರ ನಂತರ ಆಸ್ಟ್ರೇಲಿಯಾದ ಶೇನ್ ವಾರ್ನ್, ಇಬ್ಬರು ಸ್ಪಿನ್ನರ್ಸ್ ಆ್ಯಕ್ಚುಲಿ. ಶೇನ್ ವಾರ್ನ್ ಒಟ್ಟು 708 ವಿಕೆಟ್ ಪಡ್ಕೊಂಡು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. ಸೊ ಜೇಮ್ಸ್ ಆ್ಯಂಡರ್ಸನ್ ಒಟ್ಟು 700 ವಿಕೆಟನ್ನು ಪಡ್ಕೊಂಡಿದ್ದಾರೆ, ಥರ್ಡ್ ಪ್ಲೇಸಲ್ಲಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆರ್ಮಿ ತಂಡ, ಇಂಡಿಯನ್ ಆರ್ಮಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್.
ಈ ಒಂದು ಖೇಲೋ ಇಂಡಿಯಾ 2024 ವಿಂಟರ್ ಗೇಮ್ಸ್ನ ಲೋಗೋ ಆಗಿದ್ದು ಮಾಸ್ಕಟ್ ಅಂತ ನಾವೇನು ಕರಿತೀವಲ್ಲ, ಸ್ನೋ ಲೆಫರ್ಡ್, ಹಿಮಚಿರತೆ. ಹಿಮಚಿರತೆ ಅಥವಾ ಸ್ನೋ ಲೆಫರ್ಡ್, ಇದರ ಹೆಸರು ಶಾನ್ ಅಂತೇಳಿ. ಎರಡ್ 2024ನೇ ಸಾಲಿನ 6ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದರ ತುಂಬ ಇಂಪಾರ್ಟೆಂಟ್ ಅಂಶ ಕೇಳಿದ್ರೆ ಇದರ ಮಾಸ್ಕಟ್ ಯಾವುದು ಅಂತೇಳಿ. ಸೊ ಇದರ ಮಾಸ್ಕಟ್ ಹೆಸರು ವೀರಮಂಗಾಯಿ ಅಂತ. ವೀರಮಂಗಾಯಿ. 2024ನೇ ಸಾಲಿನ ಅಂಡರ್-19 ವರ್ಲ್ಡ್ ಕಪ್ ವಿಜೇತ ತಂಡ ಯಾವುದು? ಅಂಡರ್-19 ವರ್ಲ್ಡ್ ಕಪ್. ಸೊ ಇದರ ವಿಜೇತ ತಂಡ ಆಸ್ಟ್ರೇಲಿಯಾ. ಇದೊಂದು ಕ್ರಿಕೆಟ್ ವರ್ಲ್ಡ್ ಕಪ್ ಆ್ಯಕ್ಚುಲಿ. ಆಸ್ಟ್ರೇಲಿಯಾ ಈ ಒಂದು ಟೂರ್ನಮೆಂಟಲ್ಲಿ ಭಾರತವನ್ನು ಫೈನಲಲ್ಲಿ ಸೋಲಿಸಿ ಅಂಡರ್-19 ವರ್ಲ್ಡ್ ಕಪ್ಪನ್ನು ಗೆದ್ಕೊಳ್ತು, ಭಾರತವನ್ನು ಸೋಲಿಸ್ತು. ಇದು ನಡೆದಿರುವಂಥ ಪ್ಲೇಸ್ ಎಲ್ಲಿ ಕೇಳಿದ್ರೆ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಈ ಒಂದು ಟೂರ್ನಮೆಂಟನ್ನು ಹೋಸ್ಟ್ ಮಾಡ್ತು, ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ 2024. ಇದರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವಿಜೇತರು ಕೈನಾ ಮಫಾಕಾ. ಕೈನಾ ಮಫಾಕಾ ಇದಾರಲ್ಲ, ಇವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿ ಆಯ್ಕೆ ಆದರು. ತುಂಬ ಇಂಪಾರ್ಟೆಂಟ್ ಇದು ಅಂಶ, ನೆನಪಿರಲಿ. ನೆಕ್ಸ್ಟ್ ಕ್ವಶನ್. 2024ನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಆಸ್ಟ್ರೇಲಿಯನ್ ಓಪನ್ಸ್ನ ಪುರುಷರ ಸಿಂಗಲ್ಸ್ ವಿಜೇತರು 2024 ಸಾಲಿಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಜನ್ನಿಕ್ ಸಿನ್ನರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಜನ್ನಿಕ್ ಸಿನ್ನರ್ ಇದಾರಲ್ಲ, ಇವರು ಇಟಲಿಯ ಆಟಗಾರ. ಇವರು ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಈ ಒಂದು ಫೈನಲ್ ಪಂದ್ಯದಲ್ಲಿ ಡೇನಿಯಲ್ ಮೆಡ್ವೆಡೇವ್, ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಅವ್ರನ್ನ ಸೋಲಿಸಿ ರಷ್ಯಾ ಇದೊಂದು ಪ್ರಶಸ್ತಿಯನ್ನು ಗೆದ್ಕೊಂಡ್ರು. ಜನ್ನಿಕ್ ಸಿನ್ನರ್, ಇಟಲಿಯ ಜನ್ನಿಕ್ ಸಿನ್ನರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಮಹಿಳೆಯರ ಸಿಂಗಲ್ಸ್. ಸೊ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಹೇಳಿದ್ರೆ ಆರ್ಯಾನಾ ಸಬಲೆಂಕಾ. ಸೊ ಆರ್ಯಾನಾ ಸಬಲೆಂಕಾ ಇದಾರಲ್ಲ, ಈ ಆರ್ಯಾನಾ ಸಬಲೆಂಕಾ ಬೆಲಾರಸ್ ದೇಶದ ಆಟಗಾರ್ತಿ. ಸೊ ಈ ಆರ್ಯಾನಾ ಸಬಲೆಂಕಾ, ಬೆಲಾರಸ್ ದೇಶದ ಆರ್ಯಾನಾ ಸಬಲೆಂಕಾ ಚೀನಾದ ಜೆಂಗ್ ಕ್ವಿನೆನ್ ಅವ್ರನ್ನ ಸೋಲಿಸಿ ಈ ಒಂದು ಪ್ರೈಸನ್ನು ಗೆದ್ಕೊಂಡ್ರು. ಚೀನಾದ ಜೆಂಗ್ ಕ್ವಿನೆನ್. 2024ನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಮೆನ್ಸ್ ಡಬಲ್ಸ್ ವಿಜೇತರು ಯಾರು? ತುಂಬ ಇಂಪಾರ್ಟೆಂಟ್ ಇದೆ ಇದು ಪ್ರಶ್ನೆ, ಯಾಕಂದರೆ ಈ ಮೆನ್ಸ್ ಡಬಲ್ಸ್ ವಿಜೇತರಲ್ಲಿ ಭಾರತದ ರೋಹನ್ ಬೋಪಣ್ಣ ಕೂಡ ಇದ್ದಾರೆ. ಸೊ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್, ಆಸ್ಟ್ರೇಲಿಯಾ ಇವರದ್ದು ಮ್ಯಾಥ್ಯೂ ಎಬ್ಡೆನ್ ಅವ್ರದ್ದು, ಇವರಿಬ್ಬರು 2024ನೇ ಸಾಲಿನ ಮೆನ್ಸ್ ಡಬಲ್ಸ್ ವಿಜೇತರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಈ ಅಂಶ ಏನು ಕೇಳಿದ್ರೆ ರೋಹನ್ ಬೋಪಣ್ಣ ಅವರಿಗೆ 2024ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ. 2024ನ ಪದ್ಮಶ್ರೀ ಅವಾರ್ಡ್ ಆಯಿತು. ಮತ್ತು ಈ ಮೆನ್ಸ್ ಡಬಲ್ಸ್ ವಿಜೇತ ಅತ್ಯಂತ ಹಿರಿಯ ಆಟಗಾರ ಕೂಡ ಹೌದು. ರೋಹನ್ ಬೋಪಣ್ಣ ಅವರಿಗೆ ಈ ವರ್ಷ 43 ವರ್ಷ ಕಂಪ್ಲೀಟ್ ಆಗುತ್ತೆ. ICC ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಫ್ ದ ಇಯರ್ 2023, ಕ್ರಿಕೆಟರ್ ಆಫ್ ದ ಇಯರ್ 2023 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು 2023ನೇ ಸಾಲಿನ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡನ್ನು ಪಡ್ಕೊಂಡ್ರು. ಮತ್ತು ಈ ವರ್ಷ ಇವರು ಅತ್ಯಂತ ಹೆಚ್ಚು 100ಸನ್ನು ಕೂಡ ಹೊಡೆದ್ರು. ಅತಿ ಹೆಚ್ಚು 100ಸನ್ನು ಒನ್ ಡೇ ಇಂಟರ್ನ್ಯಾಷನಲಲ್ಲಿ ದಾಖಲು ಮಾಡಿದ್ದು ವಿರಾಟ್ ಕೊಹ್ಲಿ. ICC ಮಹಿಳಾ ಕ್ರಿಕೆಟರ್ ಆಫ್ ದ ಇಯರ್ 2023 ಯಾರು? ಸರಿಯಾದ ಉತ್ತರ ನ್ಯಾಟ್ ಸ್ಕೈವರ್. ಈ ನ್ಯಾಟ್ ಸ್ಕೈವರ್ ಇದಾರಲ್ಲ, ಈ ನ್ಯಾಟ್ ಸ್ಕೈವರ್ ಇಂಗ್ಲೆಂಡ್ ದೇಶದ ಆಟಗಾರ್ತಿ. ಎರಡ್ 2023-24ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ. ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಇದೆಯಲ್ಲ, ಇದು ಕ್ರಿಕೆಟ್ನ ರಿಲೇಟೆಡ್ ಟ್ರೋಫಿ.
ಇದು ಭಾರತದಲ್ಲಿ ಆಡುವಂಥ ಒಂದು ಟ್ರೋಫಿ ಆಗಿದೆ, ರಾಜ್ಯಗಳ ನಡುವೆ ಆಡಿಸುವಂಥ ಒಂದು ಟ್ರೋಫಿ. ಸೊ 2023-24ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯ ವಿಜೇತರು ಯಾರು ಅಂತ ಕೇಳಿದ್ರೆ ಹರಿಯಾಣ ಈ ಒಂದು ಟೂರ್ನಮೆಂಟಲ್ಲಿ ಫೈನಲ್ ಮ್ಯಾಚಲ್ಲಿ ರಾಜಸ್ಥಾನವನ್ನು ಸೋಲಿಸಿ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2023ನೇ ಸಾಲಿನ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಯಾರಿಗೆ ದೊರಕಿತು? ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು. ಸರಿಯಾದ ಉತ್ತರ ಬಿ ಮತ್ತು ಸಿ ಇಬ್ಬರು, ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಇದಾರಲ್ಲ, ಇವರಿಬ್ಬರಿಗೆ 2023ನೇ ಸಾಲಿನ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಆಯಿತು. ಆ್ಯಕ್ಚುಲಿ ಇವರು ಮೆನ್ಸ್ ಡಬಲ್ಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಗಿದ್ದಾರೆ. ಮೆನ್ಸ್ ಡಬಲ್ಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇವರು. ಎರಡು 2023ನೇ ಸಾಲಿನಲ್ಲಿ ಅರ್ಜುನ ಪ್ರಶಸ್ತಿ ವಿಜೇತ ಶೀತಲ ದೇವಿ ಇದಾರಲ್ಲ, ಈ ಶೀತಲ ದೇವಿ ಇವರು ಯಾವ ಕ್ರೀಡೆಗೆ ಪ್ರಸಿದ್ಧರು, ಯಾವ ಕ್ರೀಡೆಗೆ ರಿಲೇಟೆಡ್ ಅಂತ ಕೇಳಿದ್ದಾರೆ. ಸೊ ಇವರು ಪ್ಯಾರಾ ಆರ್ಚರ್ ಇವರು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯಾರಾ ಆರ್ಚರ್ ಇವರಿಗೆ ಕೇವಲ 16 ವರ್ಷ ವಯಸ್ಸು, ಓನ್ಲಿ 16 ಇಯರ್ಸ್, 16 ವರ್ಷ ವಯಸ್ಸು. ಇವರು ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡ್ರು, ಪಡ್ಕೊಂಡ್ರು ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ. ಇವರಿಗೆ 2023ನೇ ಸಾಲಿನಲ್ಲಿ ಅರ್ಜುನ ಪ್ರಶಸ್ತಿ ಕೂಡ ಸಿಕ್ತು. ಇವರ ಒಂದು ವಿಶೇಷತೆ ಏನು ಕೇಳಿದ್ರೆ ಇವರಿಗೆ 2 ಕೈಗಳಿಲ್ಲ, ಕಾಲುಗಳ ಮೂಲಕ ಆರ್ಚರಿಯನ್ನು ಪ್ಲೇ ಮಾಡ್ತಾರೆ ಇವರು. IPL ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಾದ ಆಟಗಾರ ಯಾರು? ಸರಿಯಾದ ಉತ್ತರ ಈ ವರ್ಷ IPL ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಹಣಕ್ಕೆ ಬಿಡ್ಡಾದವರು ಮಿಚೆಲ್ ಸ್ಟಾರ್ಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಿಚೆಲ್ ಸ್ಟಾರ್ಕ್ ಅವರು 24.75 ಕೋಟಿಗೆ ಬಿಡ್ಡಾದರು. 24.75 ಕ್ರೋರ್ಸ್ಗೆ ಇವರು ಬಿಡ್ಡಾದರು. 2023ನೇ ಸಾಲಿನ ಅಂಡರ್-19 ಏಷ್ಯಾ ಕಪ್ ವಿಜೇತರು ಯಾರು? ಅಂಡರ್-19 ಏಷ್ಯಾ ಕಪ್ ವಿಜೇತರು ಯಾರು ಕೇಳಿದ್ರೆ ಬಾಂಗ್ಲಾದೇಶ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಾಂಗ್ಲಾದೇಶ ಈ ಒಂದು ಟೂರ್ನಮೆಂಟಲ್ಲಿ ಫೈನಲಲ್ಲಿ UAE ಅನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಳ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ ಒಟ್ಟು 105 ಪದಕವನ್ನು ಪಡ್ಕೊಂಡು ಫಸ್ಟ್ ಪ್ಲೇಸಲ್ಲಿದೆ. ಕೊನೆಯ ಪ್ರಶ್ನೆ ಇರ್ತಿದೆ, ಅನೀಶ್ ಭಾನಾವಾಲಾ ಇವರು ಈ ಕೆಳಕಂಡ ಯಾವ ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾರೆ? ಆಪ್ಷನ್ಸ್ ಈ ರೀತಿ ಇದೆ: ಸ್ವಿಮ್ಮಿಂಗ್, ಜಾವ್ಲಿನ್ ಥ್ರೋ, ಶೂಟಿಂಗ್, ಡಿಸ್ಕಸ್ ಥ್ರೋ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.